ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಇಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದೀಗ ತಾನೇ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ನೀಡಿರುವಂತಹ ಒಂದು ಹೊಸ ಮಾಹಿತಿ ಇದು. ಫ್ರೆಂಡ್ಸ್, ನಿಮ್ಮ ಖಾತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ. ಬಹಳಷ್ಟು ಮಂದಿ ಕಾಯ್ತಾ ಇದ್ರು, ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ. ಕೆಲವರಿಗೆ 6ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಕೆಲವ್ರಿಗೂ 6ನೇ ಕಂತಿನ ಹಣವನ್ನು ಬಿಡಿ, ನಮಗೆ 3ನೇ ಕಂತಾಗಿರ್ಬೋದು, 4ನೇ ಕಂತಾಗಿರ್ಬೋದು, ಜೊತೆಗೆ 5ನೇ ಕಂತಿನ ಹಣ ಕೂಡ ಬಂದಿಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ. ಸೊ ಎಲ್ರಿಗೂ ಕೂಡ ಇವತ್ತು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಮಾಡಲಾಗಿದೆ. ಬನ್ನಿ ಫ್ರೆಂಡ್ಸ್, ಇದೀಗ ಬಂದಿರುವಂತಹ ಈ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಾವು ಇವಾಗ ನೋಡೋಣ. ಯಾವ ಯಾವ ಜಿಲ್ಲೆಗೆ ಈ ಒಂದು ಹಣ ಬಿಡುಗಡೆ ಆಗಿದೆ ಅಂತ. ನೆಕ್ಸ್ಟ್ ಹಾಗೆಯೇ ಯಾವ ಯಾವ ಜಿಲ್ಲೆಗಳಿಗೆ ಯಾವ ಯಾವ ಕಂತುಗಳು ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಿಮ್ಮ ಖಾತೆಗೆ ಹಣ ಬಂದಿದೆ. ಸೊ ಈ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾವಿವಾಗ ನೋಡೋಣ. ತುಂಬ ಜನಕ್ಕೆ 6ನೇ ಕಂತಿನ ಹಣ ಬಂದಿಲ್ಲ. ಸೊ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳೋದಾದರೆ, ಕೆಲವೇ ಜನರಿಗೆ ಈ ಒಂದು ಹಣ ಬಂದಿರೋ ಅಂಥದ್ದು ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಕೇವಲ 20% ಜನಕ್ಕೆ ಮಾತ್ರ ತಲುಪಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ 80% ಜನಕ್ಕೆ ಈ ಒಂದು ಹಣ ತಲುಪಬೇಕು. ಸೊ ಹಾಗಾಗಿ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು 6ನೇ ಕಂತಿನ ಹಣಕ್ಕೆ ಅಂತ ಹೇಳ್ಬೋದು. ಸೊ ಇವಾಗ ನಿಮಗೆ ತಿಳಿದಿರೋ ಹಾಗೆ ಹೊಸ ಹೊಸ ರೂಲ್ಸ್ಗಳು ಜಾರಿಗೆ ಬಂದಿರುವಂಥದ್ದು. ಹಾಗಾಗಿ ತುಂಬ ಜನ ಈ ಒಂದು 6ನೇ ಕಂತಿನ ಹಣ ಹೋಗಲಿ, ಪೆಂಡಿಂಗ್ ಹಣನಾದರೂ ಬಂದರೆ ಸಾಕು, ಈ ಒಂದು 6ನೇ ಕಂತಿನ ಹಣ ಬಿಟ್ಟು ಪೆಂಡಿಂಗ್ ಹಣ ಆದರೂ ಬಂದರೆ ಸಾಕಪ್ಪ ಅನ್ನೋಷ್ಟು ಬೇಸತ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಬೇಜಾರಾಗಿದೆ ಜನರಿಗೆ ಅಂತ ಹೇಳ್ಬೋದು. ಸೊ ಅಂಥವ್ರಿಗೆ ಸರ್ಕಾರ ಗುಡ್ ನ್ಯೂಸನ್ನು ನೀಡಿರುವಂಥದ್ದು. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಗುಡ್ ನ್ಯೂಸ್ ಏನು, ಜೊತೆಗೆ 6ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಪೆಂಡಿಂಗ್ ಹಣ 3, 4 ಮತ್ತು 5ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಆ ಒಂದು ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಸೊ ಯಾವ ಯಾವ ಜಿಲ್ಲೆಯವರು ಇವತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಸೊ ಏನಾದರೂ ಸ್ಕಿಪ್ ಮಾಡಿದ್ರೆ ಮೇಯ್ನ್ ಇಂಪಾರ್ಟೆಂಟ್ ಮಾಹಿತಿನೇ ಸ್ಕಿಪ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ, ಫೇಸ್ಬುಕ್ ಪೇಜಿಂದ ನಿಮಗೆ ಹೊಸ ಹೊಸ ಅಪ್ಡೇಟ್ ಬೇಕು ಡೈಲಿ ಅಂತ ಅನ್ನೋದಾದರೆ ನೀವು ಅಲ್ಲೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಮಾಹಿತಿಯನ್ನು ಖುದ್ದಾಗಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಯಾಕಂತ ಅಂದರೆ, ಇವಾಗ 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಾರೆ, ಬಟ್ ಹಣ ಯಾರ ಅಕೌಂಟ್ಗೂ ಕೂಡ ಬರ್ತಾ ಇಲ್ಲ.
20% ಜನರಿಗೆ ಮಾತ್ರ ಈ ಒಂದು ಹಣ ಬಂದಿದೆ. 80% ಜನರಿಗೆ ಈ ಒಂದು ಹಣ ತಲುಪಬೇಕು. ಸೊ ಈ ರೀತಿ ಹೇಳ್ತಿದ್ರು. ಸೊ ಎಲ್ಲ ಕಡೆಯಿಂದನೂ ಕೂಡ ಎಲ್ಲ ಕಡೆ ನಾವು ತಾಲೂಕು ಆಫೀಸ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಫೀಸ್ ಆಗಿರ್ಬೋದು, ಸೊ ಎಲ್ಲ ಕಡೆನೂ ಸುತ್ತಾಡಿದ್ದೀವಿ. ಆದರೂ ಕೂಡ ಹಣ ಬಂದಿಲ್ಲ ಅಂತ ಬೇಜಾರಾಗಿದ್ದರು ಫಲಾನುಭವಿಗಳಿಗೆ. ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಸೊ ಡೈರೆಕ್ಟಾಗಿ ಇವಾಗ ಮ್ಯಾಟರ್ ಏನಂತ ತಿಳಿಸ್ಕೊಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಸೊ ನಿಮಗೂ ಕೂಡ ಬೋರ್ ಅನಿಸುತ್ತೆ. ಡೈರೆಕ್ಟಾಗಿ ಮ್ಯಾಟರ್ಗೆ ಬರಬೇಕು ಅಂತ ಅನ್ನೋದಾದರೆ ಅದೇನಂತ ಅಂದರೆ, ಇವಾಗ 6ನೇ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಸೊ ಈ ಒಂದು 6ನೇ ಕಂತಿನ ಹಣವನ್ನು ಇಡೀ ರಾಜ್ಯಾದ್ಯಂತ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಎಲ್ಲರೂ ಕೂಡ ಕಾಯ್ತಾ ಇದ್ದರು. ಸೊ 6ನೇ ಕಂತಿನ ಹಣ ದಿನ ನಾವು ಅಪ್ಡೇಟ್ ಕೊಡುವಾಗ ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ಖುಷಿಯಾಗೋರು, ಬಿಡುಗಡೆ ಇಲ್ಲ ಅಂತ ಅಂದರೆ ಬೇಸರ ಮಾಡ್ಕೊಳ್ಳೋರು. ಸೊ ಹಾಗಾಗಿ ಇವತ್ತು ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಈ ಒಂದು 6ನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿಲ್ಲ. ತುಂಬ ಜನರಿಗೆ ಈ ಒಂದು ಹಣ ತಲುಪಬೇಕಾಗಿರೋ ಕಾರಣಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಸೊ ಪ್ರತಿಯೊಂದು ಜಿಲ್ಲೆಗೂ ಬಿಡುಗಡೆ ಮಾಡ್ತಿರೋ ಕಾರಣ ಸೊ ನೀವು ನಿಮ್ಮ ಖಾತೆಗೆ 10,500 ಮೇಲ್ಪಟ್ಟು ಈ ಒಂದು 6ನೇ ಕಂತಿನ ಹಣ ನೇರವಾಗಿ ಜಮಾ ಆಗಿರುತ್ತೆ. ಹಾಗಾಗಿ ನೀವು 10,500 ಮೇಲ್ಪಟ್ಟು ಈ ಒಂದು ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ, ಹಣ ಬಂದಿದೆಯಾ ಇಲ್ವಾ ಅಂತ. ಸೊ ಕೆಲವೊಬ್ಬರಿಗೆ ಫಾಸ್ಟಾಗಿ ಹಣ ಬಿಡುಗಡೆ ಆಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಬಂದಿಲ್ಲ ಹಣ ಅಂತ ಅಂದರೆ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಕಂತಿನ ಹಣ ಬಿಡುಗಡೆ ಆಗಿದ ನಂತರ 15 ದಿನಗಳ ಅಟ್ಲೀಸ್ಟ್ 10 ದಿನಗಳ ಕಾಲಾವಕಾಶ ಇರುತ್ತೆ. ಕೆಲವೊಬ್ಬರಿಗೆ ಹಣ ಬರೋದರಲ್ಲಿ ತಾಂತ್ರಿಕ ದೋಷ ಆಗಿರ್ಬೋದು, ಮತ್ತೊಂದು ಮಗದೊಂದು ತೊಂದರೆಗಳಾಗಿರುತ್ತೆ. ಸೊ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಇವತ್ತು ಹಣ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದ್ರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪ ಕೊಟ್ಟಿರುವಂತಹ ಒಂದು ರಾಜ್ಯ ಸರ್ಕಾರ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡಿರುವಂತಹ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ, ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತು, 4ನೇ ಕಂತು ಜೊತೆಗೆ 5ನೇ ಕಂತಿನ ಹಣ ಒಟ್ಟಿಗೆ 6,000 ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಕೆಲವರು ನಮಗೆ ಪೆಂಡಿಂಗ್ ಹಣ ಬಂದರೆ ಸಾಕಪ್ಪ, ಈ 6ನೇ ಕಂತಿನ ಹಣ ಒಂದು ಕಡೆ ಇರಲಿ, ಮೊದಲನೇದಾಗಿ 3ನೇ ಕಂತು ಬಂದಿಲ್ಲ, 4ನೇ ಕಂತು ಬಂದಿಲ್ಲ, 5ನೇ ಕಂತಿನ ಹಣನೇ ಬಂದಿಲ್ಲ ಅಂತ ತುಂಬ ಮೆಸೇಜ್ ಮಾಡೋರು. ಸೊ ಹಾಗಾಗಿ ಅಂಥವ್ರಿಗೆ ಇವತ್ತು ಒಟ್ಟಿಗೆ ಗುಡ್ ನ್ಯೂಸ್ ಆಗಿ 3, 4 ಮತ್ತು 5ನೇ ಕಂತಿನ ಹಣ ಒಟ್ಟೊಟ್ಟಿಗೆ 6,000 ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಸೊ ಟೆಕ್ನಿಕಲ್ ಇಶ್ಯೂಯಿಂದ ಲೇಟಾಗಿ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಿಮಗೆ ಏನು ಪೆಂಡಿಂಗ್ ಹಣ ಬಂದಿರಲಿಲ್ಲ, ಸೊ ಯಾರೆಲ್ಲ ಮೆಸೇಜ್ ಮಾಡ್ತಿದ್ರಿ ಅಂಥವ್ರಿಗೆ ಇವತ್ತು ಒಟ್ಟಿಗೆ 6,000 ಹಣ ಜಮಾ ಆಗ್ತಾ ಇದೆ. ಯಾಕೆ ಅಂತ ಅಂದರೆ, ಇವಾಗ ಆಲ್ರೆಡಿ 6ನೇ ಕಂತಿನ ಹಣ ಕೆಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಇನ್ನೂ ಕೂಡ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ 7ನೇ ಕಂತಿನ ಹಣ ಮುಂಬರುವಂತಹ ಒಂದು 7ನೇ ಕಂತಿನ ಹಣ ಏನಿದೆ, ಸೊ ಈ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಆ ಒಂದು ಹಣ ಬಿಡುಗಡೆ ಮಾಡೋ ಅಷ್ಟರಲ್ಲಿ ಈ ಎಲ್ಲ ಪೆಂಡಿಂಗ್ ಹಣಗಳನ್ನು ಬಿಡುಗಡೆ ಮಾಡಬೇಕು. ಸೊ ಎಲ್ಲರ ಖಾತೆಗೂ ಕೂಡ ಎಲ್ರಿಗೂ ಈ ಒಂದು ಹಣ ತಲುಪಬೇಕು ಅಂತ ತುಂಬಾ ಯೋಚನೆ ಮಾಡಿಬಿಟ್ಟು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಏನಾಗಿದೆ ಅಂತ ಅಂದರೆ, ಮುಂಬರುವಂತಹ ಒಂದು ಲೋಕಸಭಾ ಚುನಾವಣೆ ಏನಿದೆ, ಸೊ ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳನ್ನು ಕೊಟ್ಟಿತ್ತು, ನಮ್ಮ ರಾಜ್ಯ ಸರ್ಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು, ಸೊ ಆ ಒಂದು ಭರವಸೆಗಳು ಗ್ಯಾರಂಟಿಗಳನ್ನು ಉಳಿಸ್ಕೊಳ್ಬೇಕು ಅಂತ ಹಣವನ್ನು ಬೇಗ ರಿಲೀಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತು ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುವಂತಹ ವಿಷಯ ಆಗಿರೋ ಕಾರಣ ಸೊ ಒಟ್ಟೊಟ್ಟಿಗೆ 4 ಕಂತಿನ ಹಣ ಅಂತ ಅಂದರೆ 8,000 ಹಣ ಬರ್ತಾ ಇದೆ ಅಂತ ಅಂದರೆ ಕನ್ಫ್ಯೂಸ್ ಆಗಬೇಡಿ. 6ನೇ ಕಂತಿನ ಹಣ ಕೂಡ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ
3, 4, 5ನೇ ಕಂತಿನ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಟೋಟಲ್ ಆಗಿ 4 ಕಂತುಗಳು ಕೂಡ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು 3, 4, 5ನೇ ಕಂತಿನ ಹಣ ಕೂಡ ಎಲ್ಲ ರಾಜ್ಯಗಳಿಗೂ ಕೂಡ ಬಿಡುಗಡೆ ಆಗ್ತಾ ಇದೆ. ಏನಪ್ಪ ಅಂತ ಅಂದರೆ ಇವಾಗ ನಾನು ಮೊದಲೇ ಹೇಳ್ದಾಗೆ ಲೋಕಸಭಾ ಚುನಾವಣೆಯನ್ನು ಕುರಿತು ಕಾಂಗ್ರೆಸ್ ಸರ್ಕಾರ ಎಲ್ಲ ಡಿಸೈಡನ್ನು ಮಾಡಿ ಬೇಗ ಬೇಗ ಹಣವನ್ನು ತಲುಪಿಸ್ಬೇಕು ಅಂತ ಹೊರಟಿದೆ ಅಂತಲೇ ಹೇಳ್ಬೋದು. ಒಟ್ಟಿಗೆ ನಿಮಗೆ 6,000 ಹಣ ಸಿಗುತ್ತೆ. ಸೊ ಯಾರಿಗೆ ಹಣ ಬಂತು ಅಂತ ನೀವು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸೊ ಪೆಂಡಿಂಗ್ ಹಣವನ್ನು ಯಾರೆಲ್ಲ ಪಡೆದುಕೊಂಡ್ರಿ, ಜೊತೆಗೆ 6ನೇ ಕಂತಿನ ಹಣವನ್ನು ಯಾರೆಲ್ಲ ಪಡೆದುಕೊಂಡ್ರಿ, ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಸೊ ನಮಗೂ ಕೂಡ ಗೊತ್ತಾಗಬೇಕು ಅಲ್ವಾ, ಹಾಗಾಗಿ ಕೇಳ್ತಿರೋದು ಅಷ್ಟೇ. ಸೊ 3, 4, 5 ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿರುವಂಥದ್ದು. ಸೊ 6ನೇ ಕಂತಿನ ಜೊತೆಗೆ 3, 4, 5ನೇ ಕಂತಿನ ಹಣ ಕೂಡ ಎಲ್ಲ ಡಿಸ್ಟಿಕ್ ಅವ್ರಿಗೂ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ವಿಡಿಯೋ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.